ಸೊ ಇನ್ನೊಂದು ಕ್ವಶನ್ ನಾನು ಕೇಳಬೇಕಿತ್ತು ಇಂಪಾರ್ಟೆಂಟ್, ಏನಕ್ಕೆ ಅಂದ್ರೆ ಈ ರ್ಯಾಪ್ ಅಂದ್ರೆ ಈ ಹಿಪ್ ಹಾಪ್ ರ್ಯಾಪ್ ಮಾಡೋರ ಮಧ್ಯೆ ಸ್ವಲ್ಪ ವಾರ್ ಆಗುತ್ತೆ. ರ್ಯಾಪ್ ಅಲ್ಲಿ ಅವ್ರು ವಾರ್ ಅದೇ, ಸೊ ಅದಕ್ಕೆ ನಿಮ್ಗೆ ಕೇಳ್ತಾರೆ, ನಿಮ್ಗೆ ಗೊತ್ತಿರುತ್ತೆ ಆ ಲ್ಯಾಂಗ್ವೇಜ್ ಏನಂತ. ಸೊ ಅದೇನ್ ಅದ್ರ ಬಗ್ಗೆ ಏನ್ ಕೆಲವರಿಗೆ ಐಡಿಯಾ ಇರಲ್ಲ, ಅದೇ ಡಿಸ್ ಮಾಡ್ಕೋತಾರೆ ಒಬ್ರೊಬ್ರು. ಹೌದು, ಅದೇ ಲೈಕ್ ಅದು ಒಂದು ಕೈಂಡ್ ಆಫ್ ಆರ್ಟ್ ಟು ಬಿ ಆನೆಸ್ಟ್ ಹೇಳ್ಬೇಕಂದ್ರೆ. ಸೊ ಯಾರು ಬೆಸ್ಟ್ ಅಂತ ನೋಡೋದು. ನೀವು ನಮ್ ಬಗ್ಗೆ ಗೊತ್ತಿರಬಹುದು ನಿಮ್ಗೆ, ನಾನ್ ಹೆಂಗ್ ಕ್ಯಾರೆಕ್ಟರ್ ನಿಮ್ ಕ್ಯಾರೆಕ್ಟರ್ ಗೊತ್ತಾಯ್ತು. ಇವಾಗ ನಾನೊಂದು ಒಂದ್ ಲೈನ್ ಅಲ್ಲಿ ನೀನ್ ಹಿಂಗಿದ್ಯಾ ಹಂಗ ಹೇಳಿದ್ರೆ ನಂಗೆ ಸಾಕಲ್ಲ. ರ್ಯಾಪ್ ಅಲ್ಲಿ ಹೇಳ್ತಾರೆ, ಅದು ಒಂದು ಫ್ಲೋ ಅಲ್ಲಿ ಹೋಗುತ್ತೆ. ನಿಮ್ ಹಿಸ್ಟ್ರಿ ಹೇಳ್ಬಿಡ್ತಾನೆ. ನಿಮ್ ಹಿಸ್ಟ್ರಿಯಲ್ಲಿ ಇವಾಗ ನಿನ್ ಬಟ್ಟೆ ಈ ತರ ಆಗ್ತಾ ಇದ್ಯಾ, ಆ ಬಟ್ಟೆಗೆ ಒಂದ್ ಲೈನ್ ಇಟ್ಬಿಡ್ತಾನೆ, ಆ ಲೈನ್ಗೆ ಒಂದ್ ಡಿಸ್ ನಿಮ್ಗೆ. ಆಮೇಲೆ ಶೂ ಹಾಕಲ್ಲ ನೀನು, ಶೂಗೆ ಒಂದ್ ಡಿಸ್. ಆಮೇಲೆ ಹೇರ್ ಸ್ಟೈಲ್ ನೋಡ್ತಾನೆ, ಫುಲ್ ಡಿಸ್. ಅದ್ ಹೆಂಗಂದ್ರೆ ಹಂಗ ವಾರ್ ಆಗುತ್ತೆ. ಆದ್ರೆ ಆ ಬ್ಯಾಟಲ್ ಆಗ್ಬಿಟ್ಟು ಎರಡು ಬ್ಯಾಟಲ್ ಆಗಲ್ಲ, ಅದು ಫುಲ್ ಕ್ಲಾಶ್ ಅವ್ರ ಜೊತೆ, ಟ್ಯಾಲೆಂಟ್ಸ್ ಜೊತೆ. ಆಮೇಲೆ ಅವರು ಸಮಾಧಾನ ಆಗ್ಬಿಟ್ಟು ಅವ್ರು ನಾರ್ಮಲ್ ಆಗಿದ್ದಾರೆ. ಸೊ ಇಲ್ಲಿ ಪರ್ಸನಲ್ ಯಾವ್ದು ಆಗಲ್ಲ, ಜಸ್ಟ್ ಪರ್ಸನಲ್ ಆಗುತ್ತೆ, ಮೇನ್ ಆರ್ಟಿಸ್ಟ್ ಆಗುತ್ತೆ. ಸೊ ಅದು ಲೈಕ್ ಅಂಟಿಲ್ ಅನ್ಲೆಸ್ ಅವ್ರು ಈಗೋ ಕ್ಲಾಶ್ ಆಗುವಾಗ ಸೊ ಅವ್ರ ಪರ್ಸನಲ್, ಸೊ ಅದು ಅವ್ರ ಹೆಂಗ್ ಸ್ಪಾಟಿಫೈ ಇದನ್ನ ಅವರು ರ್ಯಾಪ್ ಹಿಪ್ ಹಾಪ್ ಇದನ್ನ ಬಳಸ್ಕೊಂಡು ಮಾಡ್ತಾರೆ. ಬಟ್ ನೀವ್ ಹೇಳ್ದಾಗೆ ಪರ್ಸನಲ್ ಆಗಿ ಆಗಲ್ಲ, ಅದು ಔಟ್ ಆಫ್ ಸ್ಟೇಜ್. ಅದ ಒಂದು ಬ್ಯಾಟಲ್ ಅರೇನಾ ಇರುತ್ತಲ್ವಾ, ಅಲ್ಲಿ ಅದ್ ಬಿಟ್ಟು ಆಚೆ ಬಂದ್ರೆ ಅಲ್ಲ. ಏನಕ್ಕೆ ಇದು ಹೇಳ್ತಾ ಇದೀನಿ ಅಂದ್ರೆ, ಇವಾಗ ನೋಡಿ ನಮ್ಮ ಇಂಡಿಯಾದಲ್ಲೇ ಇರೋ ಯಾರು ಇವ್ರಿದಾರಲ್ಲ, ವಿಡನ್ ಅಲ್ಲ, ಇಂಡಿಯಾ MC Stan ಮತ್ತೆ ಇನ್ನೊಬ್ರು ಅವ್ರ ಆಪೋಸಿಟ್ ಯಾರು, ಅವ್ರಿಗೂ ಕ್ಲಾಶ್ ಆಯ್ತು. ಮತ್ತೆ ಈ ಕಡೆ ನಮ್ ಕನ್ನಡದಲ್ಲಿ ಬಂಟಾಯ್ ಅವರಿಗೆ, ಮತ್ತೆ ನಮ್ ಕನ್ನಡದಲ್ಲಿ ರಾಹುಲ್ ಡಿಟೋಗೆ ಮತ್ತೆ ಅಲೋಕೆಗೂ ಆಯ್ತು, ಚಂದನ್ ಶೆಟ್ಟಿಗೆ ಆಯ್ತು. ಸೊ ಈ ತರ ಕ್ಲಾಶ್ ಆಗಿ ಏನೋದು ಇದು ಕಾಮನ್ ಆಗಿ ಆಗೋದು, ಡಿಚ್ ಮಾಡೋದು ಅಂದ್ಬಿಟ್ಟು. ದಟ್ಸ್ ದ ಫಸ್ಟ್ ಥಿಂಗ್. ಡಿಚಿಂಗ್ ಇಸ್ ದ ಫಸ್ಟ್ ಥಿಂಗ್ ಇನ್ ಸ್ಟ್ರೀಟ್ಸ್. ಡ್ಯಾನ್ಸ್ ಅಲ್ಲೂ ಅಷ್ಟೇ, ಡ್ಯಾನ್ಸ್ ಬ್ಯಾಟಲ್ ಅಲ್ಲೂ. ಬ್ಯಾಟಲ್ ಅನ್ನೋದು ನಾನ್ ನಿನ್ನ ಡಿಚ್ ಮಾಡ್ಬೇಕು, ಯಾರು ಬೆಸ್ಟ್ ಅಂತ ಒಂದು ವಿಷಯ ಇದೆ ಅಂದ್ರೆ ಅದ್ರಲ್ಲಿ ಯಾರು ಬೆಸ್ಟ್ ಅಂತ. ಸೊ ಅದನ್ನ ನಿಮ್ಮ ಕಲೆ ಬಳಸ್ಕೊಂಡು ಇದ್ ಮಾಡೋದು. ಡಾನ್ಸ್ ಅಲ್ಲಿ ಹೆಂಗ್ ಗೊತ್ತಾ, ನಾವು ಮಾತಾಡಲ್ಲ, ಮೂವ್ಸ್ ಅಲ್ಲಿ ಮೀನಿಂಗ್ ಹೇಳ್ಬಿಡ್ತೀವಿ. ಇವಾಗ ಮೂವ್ಸ್ ಅಲ್ಲಿ ನನ್ ಮೂವ್ಸ್ ತಕೊಂಡು ನಿಮ್ ಮೂವ್ಸ್ ತಗೊಂಡು ಎಫೆಕ್ಟಿವ್ ಪವರ್ ಮೂವ್ ಅದ್ರಲ್ಲಿ ಕ್ಲಾಶ್ ಆಗುತ್ತೆ. ಅದು ಜಡ್ಜಸ್ ನೋಡ್ತಾರೆ ಯಾರು ಚೆನ್ನಾಗಿ ಬೆಸ್ಟ್ ಮೂವ್ ಮಾಡಿದ್ರೆ ನೀನೇ ವಿನ್ ಆತರ. ಆದ್ರೆ ಏನ್ ಗೊತ್ತಾ, ಮ್ಯೂಸಿಕ್ ಆಡ್ಬೇಕು. ಮ್ಯೂಸಿಕ್ ಆಡಿದ್ರೆ ಮ್ಯೂಸಿಕ್ ಅಲ್ಲಿ ನಾನ್ ಸೇಮ್ ಮ್ಯೂಸಿಕ್ ಇರುತ್ತೆ, ಆದ್ರೆ ನೀವು ಹೆಂಗ್ ಕ್ರಿಯೇಟಿವಿಟಿ ಹೆಂಗ್ ತೋರಿಸ್ತಾ ಇದ್ದೆ ಮ್ಯೂಸಿಕ್ ಅಂದು, ಹೆಂಗ್ ಇರುತ್ತೆ, ಹೆಂಗ್ ತಗೊಂಡ್ ಬರ್ತೀಯ, ಹೌ ಯು ಟೇಕ್ ಅಂಡ್ ಕಮ್ ಟು ದ ಲೈಕ್ ಕಮ್ಯುನಿಟಿ, ಆಮೇಲೆ ಬ್ಯಾಟಲ್ ಫೀಲ್ಡ್ ಗೆ ಹೆಂಗ್ ತಗೊಂಡ್ ಬರ್ತೀಯ, ಅದು ತುಂಬಾ ಇಂಪಾರ್ಟೆಂಟ್. ಆದ್ರೆ ನೀವು ಮನೆಗೆ ಹೋಗುವಾಗ ಹಾಯ್ ಮಚ್ಚ ಹೆಂಗಿದ್ಯಾ ಮಗ, ಎಲ್ಲ ಚೆನ್ನಾಗೈತಾ, ಸೊ ಎಲ್ಲ ನಾರ್ಮಲ್ ಇರುತ್ತೆ, ನಾರ್ಮಲ್ ಅಷ್ಟೇ. ಬ್ಯಾಂಗ್ಳೂರಲ್ಲಿ ಬ್ಯಾಟಲ್ಸ್ ನಡೆಯುತ್ತೆ. ಸೊ ಕಾಲೇಜ್ ರೇಂಜ್ ಬ್ಯಾಟಲ್ಸ್ ಎಲ್ಲ ನಡೆಯುತ್ತೆ. ಸೊ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರೋ ನೋಡಿದ್ರೆ ಎಲ್ರು ನಮ್ ಗ್ಯಾಂಗ್ ಅವರೇ ಇರ್ತಾರೆ. ಫೈನಲ್ಸ್ ಬರೋರು ನಮ್ ಗ್ಯಾಂಗ್ ಅವರೇ ಇರ್ತಾರೆ. ಸೊ ಅಲ್ಲೇ ಇದ್ರೆ ಲೈಕ್ ಇಬ್ರು ಫೇಸ್ ಆಫ್ ಮಾಡ್ಕೋತಾರೆ, ಅಪೋಸಿಟ್ ತರ. ಮುಗ್ದಿದ ತಕ್ಷಣ ನಾವ್ ಹೆಂಗ್ ಮಾತಾಡ್ತಿದೀವಿ ಆ ತರ ಇರ್ತೀವಿ. ಹಂಗೆ ಚೆನ್ನಾಗ್ ಮಾಡ್ದೆ ಮಗ ಮೂವ್, ನೀನ್ ಚೆನ್ನಾಗ್ ಮಾಡ್ದೆ, ಅದು ನನ್ ಮೂವ್ ಅದು ಗೊತ್ತಾಗಿಲ್ಲ, ನನ್ ಮೂವ್ ಅದು ಗೊತ್ತಾಗಿತ್ತು ನನ್ಗೆ. ಸ್ಟೇಜ್ ಹಂಗೇನೆ ಫುಲ್ ಫ್ರೆಂಡ್ಶಿಪ್. ಸ್ಟೇಜ್ ಬಂದಾಗ್ಲೇನೆ ಅದು ಸೊ ಕ್ಲಾಶ್ ಆಗುತ್ತೆ. ಆದ್ರೆ ಅದು ಬಿಟ್ಟು ನೋಡಿದ್ರೆ ಇಂಡಿವಿಜುವಲ್ ಆಗಿ ನೀವ್ ಹೇಳಿ ತರ ರ್ಯಾಪರ್, ಸೊ MC Stan, MEV ಅವರೆಲ್ಲ ಲೈಕ್ ಆಸಮ್, ಅಮೇಸಿಂಗ್, ಆಲ್ ಓಕೆ. ಸೊ ಮರ್ತೋಗ್ಬಿಡೋಕೆ ಲೈಕ್ ಅವರೆಲ್ಲ ಲೈಕ್ ಏನ್ ಹೇಳೋದು, ಕನ್ನಡಗೆ ಸಿಕ್ಕಿರೋ ಒಂದು ಜಮ್ ಅಂತಾನೆ ಹೇಳ್ಬೇಕು. ಆದ್ರೆ ಕನ್ನಡದಲ್ಲಿ ಇವಾಗ ನಾನ್ ನಾಲೆಜ್ ಇಂದ ಒಂದು 1 year ಬ್ಯಾಕ್ ಚರ್ಚ್ ಶೀಟ್ ಅಲ್ಲಿ ಒಂದು ಸೈಫರ್ ಕ್ಲಾನ್ ಅಂತ ನಡೀತೆ. ಹೌದು, ನೀವು ನೋಡಿದ್ರೆ ಗೊತ್ತಾಗಿರುತ್ತೆ ಸೈಫರ್ ಕ್ಲಾನ್. ಅಲ್ಲಿ ಏನ್ ಗೊತ್ತಾ, ಚರ್ಚ್ ಶೀಟ್ ಅಲ್ಲಿ ಒಂದ್ ಹುಡುಗ ಸ್ಪೀಕರ್ ತಗೊಂಡ್ ಇಟ್ಬಿಟ್ಟು ಫುಲ್ ಬೀಟ್ಸ್ ಆಗ್ಬಿಟ್ಟು ರಾವ್ ಆಗಿ ರ್ಯಾಪ್ ಮಾಡ್ತಾರೆ. ಆ ಫ್ಲೋ ಅಲ್ಲಿ ಏನ್ ಬರುತ್ತೆ, ಆ ಟೈಮ್ ಅಲ್ಲಿ ಏನ್ ಯೋಚನೆ ಮಾಡ್ತಾರೆ, ದೇ ರ್ಯಾಪ್ ಅಬೌಟ್ ದಟ್. ನೋ ಸ್ಕ್ರಿಪ್ಟ್ ಅಲ್ಲೇ, ಏನ್ ಸ್ಕ್ರಿಪ್ಟ್ ಅಲ್ಲ, ಏನು ಬರೆದಿರೋದಲ್ಲ, ಹಂಗೆ ರ್ಯಾಪ್ ಮಾಡ್ತಾರೆ. ಅದು ಬಂದು ಚೆನ್ನೈಲಿ ಇವಾಗ ಫೇಮಸ್ ಆಗ್ತಾ ಇದೆ. ಅದು ಒಂದು ಬೀಚ್ ಅವರ ಲೈಕ್ ಆ ಟೈಪ್ ಅಲ್ಲಿ. ಇವಾಗ ಬ್ಯಾಂಗ್ಳೂರಲ್ಲಿ ಫೇಮಸ್ ಆಗಿರಬಹುದು, ಆದ್ರೆ ಆ ಮಕ್ಕಳು ಜನರು ಮಾಡ್ತಾ ಇದ್ದಾರೆ, ಯಾರು ಗೊತ್ತಿರಲ್ಲ, ತುಂಬಾ ಜನಕ್ಕೆ ಗೊತ್ತಿರಲ್ಲ. ಯಾಕಂದ್ರೆ ಅದು ಫುಲ್ ಅಂಡರ್ ಗ್ರೌಂಡ್. ಅವ್ರು ಫುಲ್ ಮಾತಾಡೋದು ಏನ್ ಗೊತ್ತಾ, ನಮ್ ಬಗ್ಗೆ ಏನ್ ನಡ್ತಾ ಇದೆ ಬ್ಯಾಂಗ್ಳೂರಲ್ಲಿ, ಈ ಲೈಕ್ ಪ್ರಪಂಚದಲ್ಲಿ, ಲೈಕ್ ವರ್ಲ್ಡ್ ಅಲ್ಲಿ ಏನ್ ನಡೀತಾ ಇದೆ ಅದಲ್ಲಿ ಮಾತಾಡಿದ. ಆಮೇಲೆ ಅವ್ರ ಕಷ್ಟ, ದುಃಖ, ಸೋಗ ಎಲ್ಲ ರ್ಯಾಪ್ ಅಲ್ಲಿ ಹೇಳ್ತಾರೆ. ಅದೊಂದು ಪೊಯಿಟ್ರಿ ತರ ಆಗುತ್ತೆ. ಪೊಯಿಟ್ರಿ ಆಕ್ಚುಲಿ ರ್ಯಾಪ್. ಪೊಯಿಟ್ರಿ ನೀವು ಬರಿತಾ ಇದಲ್ಲ, ಒಂದು ಫ್ಲೋ ಆಗಿ ಮಾತಾಡ್ಬಿಟ್ಟು ನಾನು ಹೆಂಗಿದ್ದೀನಿ ಅದು ಒಂದು ಇದಾಗಿ ಹೇಳ್ತೇನೆ ಅಂದ್ರೆ ರ್ಯಾಪ್. ಅದೊಂದು ಒಂದು ಬ್ಯೂಟಿಫುಲ್ ಕೈಂಡ್, ನಿಮ್ಗೆ ಟ್ಯಾಲೆಂಟ್ ಅಲ್ಲ, ಅದು ಒಂದು ವೇ ಆಫ್ ಸೋಲ್ ಇಂದ ನೀನ್ ಒಳಗಡೆ ಇರೋದು, ನಮ್ಮ ಒಳಗಡೆ ಇರೋದು, ಅದನ್ನ ಒಂದು ಹಾಡ್ ಮೂಲಕ ನಾನು ಹೇಳ್ತಾ ಇದೀನಿ. ಒಂದೇ ಲೈಕ್ ಒಂದು ಆರ್ಟ್ ಇಂದ ಲೈಕ್ ಇರೋದೆಲ್ಲ ಹೇಳಕ್ಕೆ ಒಂದು ಇದಿದೆ. ಇವಾಗ ನಾ ಒಂದು ಲಿರಿಸಿಸ್ಟ್, ನಾನ್ ಬರಿತೀನಿ ಸಾಂಗ್ಸ್, ನೈಟಲ್ಲಿ ಇರುವಾಗ ಬರಿತೀನಿ. ಇವಾಗ ಏನಾದ್ರು ಹುಡುಗಿ ಬಿಟ್ಟು ಹೋಯ್ತಾ, ನಾನು ಅಲ್ಲೆಲ್ಲ ಬರಿತೀನಿ. ಇವಾಗ ಫ್ರೆಂಡ್ ಬಂದ್ರ, ಫ್ರೆಂಡ್ ಏನಾದ್ರು ದ್ರೋಗ ಮಾಡ್ಬಿಟ್ಟು ಬರಿತೀನಿ ಅಷ್ಟೇ. ಮಮ್ಮಿ ಏನಾದ್ರು ಹೇಳಿದ್ರ ಮಮ್ಮಿ ಬಗ್ಗೆ ಬರಿತೀನಿ ಅಷ್ಟೇ. ಏನಾದ್ರು ಇಟ್ಕೊಂಡು ಬರಿತೀನಿ. ಆಮೇಲೆ ಯಾರು ಟಾಪಿಕ್ ಕೊಡ್ತಾರೆ ರಾಂಡಮ್ ಆಗಿ, ಅದೇ ಬಗ್ಗೆ ಬರಿತೀನಿ. ಆಮೇಲೆ ಹಂಗೆ ಅಷ್ಟೇ. ಆದ್ರೆ ನಾವು ಥಾಟ್ಸ್ ಕ್ಲಿಯರ್ ಆಗಿದೆ. ಅದು ಫುಲ್ ಟೈಮ್ ಕೊಡಕ್ಕೆ ನಾವು ಫುಲ್ ಅದೇ ಲವ್, ನಮ್ಗೆ ಅದು ಫುಲ್ ಟೈಮ್ ಕೊಡ್ತೀವಿ ನಮ್ಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.